ಮಂಗಳೂರಿನ ಕೆಎಫ್ಸಿ ಮೇಲೆ ಆರೋಗ್ಯ ಇಲಾಖೆಯ ದಾಳಿ. ಏನಿದು ಚಿಕನ್ ವಿವಾದ? ಮಂಗಳೂರಿನಲ್ಲಿ ಜನಪ್ರಿಯ ಕೆಎಫ್ಸಿ ಔಟ್ಲೆಟ್ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಗ್ರಾಹಕರೊಬ್ಬರು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದ ಚಿಕನ್ ಬಗ್ಗೆ ದೂರು ನೀಡಿದ ಬಳಿಕ ಈ ಪರಿಶೀಲನೆ ನಡೆದಿದೆ. ಚಿಕನ್ನಿಂದ ದುರ್ವಾಸನೆ ಬರುತ್ತಿತ್ತು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೆಎಫ್ಸಿ ಔಟ್ಲೆಟ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ದಾಳಿ ವೇಳೆ ಅಧಿಕಾರಿಗಳು ಏನೆಲ್ಲ ಪರಿಶೀಲಿಸಿದರು? ಏಕೆ ಗೋದಾಮನ್ನು ಸೀಲ್ ಮಾಡಲಾಯಿತು? ಆಹಾರ ಮಾದರಿಗಳನ್ನು ಲ್ಯಾಬ್ಗೆ ಏಕೆ ಕಳುಹಿಸಲಾಗಿದೆ? ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಅಡ್ಡಗೆರೆ ಘಟನೆ ಏನಾಗಿತ್ತು? ಮಂಗಳೂರಿನ ಕೆ.ಎಸ್. ರಾವ್ ರೋಡ್ನಲ್ಲಿರುವ ಸಿಟಿ ಸೆಂಟರ್ ಕೆಎಫ್ಸಿ ಔಟ್ಲೆಟ್ಗೆ ಸಂಬಂಧಿಸಿದಂತೆ ಈ ಘಟನೆ ನಡೆದಿದೆ. ವರದಿಗಳ ಪ್ರಕಾರ, ಗ್ರಾಹಕರೊಬ್ಬರು ಆನ್ಲೈನ್ ಮೂಲಕ ಚಿಕನ್ ಪೆರಿ ಪೆರಿ ಲೆಗ್ಸ್ ಆರ್ಡರ್ ಮಾಡಿದ್ದರು. ಆಹಾರ ಬಂದ ನಂತರ ಚಿಕನ್ನ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ, ಅದು ಹಾಳಾಗಿರುವಂತೆ ಮತ್ತು ದುರ್ವಾಸನೆ ಬರುತ್ತಿದೆ ಎಂದು ದೂರು ನೀಡಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕೆಎಫ್ಸಿ ಔಟ್ಲೆಟ್ಗೆ ದಿಢೀರ್ ಭೇಟಿ ನೀಡಿದ್ದಾರೆ. ಅಡ್ಡಗೆರೆ ಅಧಿಕಾರಿಗಳ ಪರಿಶೀಲನೆ. ಅಧಿಕಾರಿಗಳು ಕೇವಲ ಕೌಂಟರ್ ಪರಿಶೀಲನೆ ಮಾಡುವುದಲ್ಲದೆ, ಅಡುಗೆ ಮನೆ, ಸ್ಟೋರ್ ರೂಮ್, ಕೋಲ್ಡ್ ಸ್ಟೋರೇಜ್, ಡೀಪ್ ಫ್ರೀಜರ್ ಹಾಗೂ ಚಿಕನ್ ಸ್ಟಾಕ್ ಸೇರಿದಂತೆ ಹಲವು ಭಾಗಗಳನ್ನು ಪರಿಶೀಲಿಸಿದ್ದಾರೆ. ಕೆಲವು ಆಹಾರ ಮಾದರಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ಪ್ರಯೋಗಾಲಯ ಪರೀಕ್ಷೆಗೆ ಕಳುಹಿಸಿದ್ದಾರೆ. ವರದಿಗಳ ಪ್ರಕಾರ, ಔಟ್ಲೆಟ್ನ ಗೋದಾಮನ್ನು ಸೀಲ್ ಮಾಡಲಾಗಿದೆ. ಅಡ್ಡಗೆರೆ ಮುಂದಿನ ಕ್ರಮ ಏನು? ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖವಾಗಿರುವುದು ಲ್ಯಾಬ್ ವರದಿ. ಅಧಿಕಾರಿಗಳು ಸಂಗ್ರಹಿಸಿರುವ ಆಹಾರ ಮಾದರಿಗಳ ಪರೀಕ್ಷೆಯ ನಂತರ ನಿಜವಾಗಿ ಆಹಾರದಲ್ಲಿ ಯಾವುದೇ ಸುರಕ್ಷತಾ ಸಮಸ್ಯೆ ಇತ್ತೇ ಎಂಬುದು ಸ್ಪಷ್ಟವಾಗಲಿದೆ. ಲ್ಯಾಬ್ ವರದಿ ಬಂದ ನಂತರವೇ ಮುಂದಿನ ಕಾನೂನು ಮತ್ತು ಆಡಳಿತಾತ್ಮಕ ಕ್ರಮದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳಿಂದ ತಿಳಿಸಲಾಗಿದೆ. ಹೀಗಾಗಿ, ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಯಾವುದೇ ಹೆಚ್ಚುವರಿ ಆರೋಪಗಳನ್ನು ಅಂತಿಮ ಸತ್ಯವೆಂದು ಪರಿಗಣಿಸುವುದು ಸರಿಯಲ್ಲ. ಅಡ್ಡಗೆರೆ ಗ್ರಾಹಕರಿಗೆ ಸಂದೇಶ. ಈ ಘಟನೆ ಒಂದು ಪ್ರಮುಖ ಪ್ರಶ್ನೆಯನ್ನು ಕೂಡ ಎತ್ತಿದೆ. ಹೋಟೆಲ್, ಫಾಸ್ಟ್ ಫುಡ್ ಸೆಂಟರ್ ಅಥವಾ ಯಾವುದೇ ರೆಸ್ಟೋರೆಂಟ್ನಿಂದ ಆಹಾರ ಆರ್ಡರ್ ಮಾಡುವಾಗ ಗುಣಮಟ್ಟದ ಬಗ್ಗೆ ಅನುಮಾನ ಬಂದರೆ ಗ್ರಾಹಕರು ದೂರು ನೀಡುವ ಹಕ್ಕು ಹೊಂದಿದ್ದಾರೆ. ಆಹಾರದಲ್ಲಿ ದುರ್ವಾಸನೆ, ಅಸಹಜ ಬಣ್ಣ ಅಥವಾ ಗುಣಮಟ್ಟದ ಬಗ್ಗೆ ಅನುಮಾನ ಕಂಡುಬಂದರೆ ಅದನ್ನು ನಿರ್ಲಕ್ಷಿಸದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡುವುದು ಮುಖ್ಯ. ಅಡ್ಡಗೆರೆ ಮಂಗಳೂರಿನ ಕೆಎಫ್ಸಿ ಔಟ್ಲೆಟ್ ಮೇಲೆ ನಡೆದ ಈ ದಾಳಿಯ ಅಂತಿಮ ಫಲಿತಾಂಶ ಇದೀಗ ಲ್ಯಾಬ್ ವರದಿಯ ಮೇಲೆ ಅವಲಂಬಿತವಾಗಿದೆ. ವರದಿ ಬಂದ ನಂತರ ನಿಜವಾದ ಕಾರಣ ಏನು ಎಂಬುದು ಇನ್ನಷ್ಟು ಸ್ಪಷ್ಟವಾಗಲಿದೆ. ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡುತ್ತೇವೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಧನ್ಯವಾದಗಳು.